ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನೆಲ್. ನಾನಿವತ್ತು ಕಾಯಿಗೊಜ್ಜು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಕಾಯಿಗೊಜ್ಜನ್ನು ದಿಢೀರಾಗಿ ಮಾಡ್ಕೋಬೋದು, ಹಾಗೆಯೇ ಹೆಲ್ದಿ, ಈಸಿ ಹಾಗೆ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಈ ರುಚಿಯಾದ ಕಾಯಿಗೊಜ್ಜನ್ನು ಹೇಗೆ ಮಾಡೋದು ಅಂತ. ಇದಕ್ಕೆ ನೀವು ಒಗ್ಗರಣೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಗ್ಗರಣೆ ಹಾಕದಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಈ ಕಾಯಿಗೊಜ್ಜಿಗೆ ಮೊದಲು ಒಂದು ಖಾರವನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೀಗ ಈ ಜಾರ್ನಲ್ಲಿ ನಾನು ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ಅಥವಾ ಹಸಿಕಾಯನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಒಂದು 1/4 ಕಪ್ಪು ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿ, 2 ಒಣಮೆಣಸಿನಕಾಯಿ, 2 ಹಸಿಮೆಣಸಿಕಾಯಿ, ಹಾಗೆಯೇ 1 ಟೀ ಸ್ಪೂನು ದೊಡ್ಡ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ 1 ಸ್ಪೂನು ಈ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಬೇಕಾಗತ್ತೆ, ಧನಿಯಾ ಕಾಳು. ಈಗ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ರುಬ್ಕೊಳ್ಬೇಕಾಗತ್ತೆ ಖಾರವನ್ನು. ಖಾರ ಈಗ ರೆಡಿಯಾಗಿದೆ. ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಸಣ್ಣದಾಗಿ ಹೆಚ್ಚಿಡ್ತಕ್ಕಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಸಣ್ಣದಾಗಿ ಹೆಚ್ಚಿಡ್ತಕ್ಕಂಥ ಈರುಳ್ಳಿ ಕೂಡ ಕಾಯಿಗೊಜ್ಜಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿರಬೇಕು. ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈ ಚಳಿಗಾಲದಲ್ಲಿ ಈ ಬಾಯಿ ರುಚಿ ಎಲ್ಲ ಕೆಟ್ಟೋಗಿರತ್ತಲ್ಲ, ಅಂಥವರಿಗೂ ಕೂಡ ಇದು ತುಂಬ ಒಳ್ಳೆ ರುಚಿಯಾದ ಸಾರು ಅಂತಲೇ ಹೇಳ್ಬೋದು. ಹಾಗೆಯೇ ಇದ್ರ ಜೊತೆಗೆ ಈ ಥರ ಫಿಶ್ ಫ್ರೈ ಆಗಿರ್ಬೋದು, ಹಾಗೆಯೇ ಈ ತರಕಾರಿಗಳ ಫ್ರೈ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೀವು ಕೂಡ ಈ ಸುಲಭವಾದ ಹಾಗೆಯೇ ಬೇಗನೆ ಮಾಡಬಹುದಾದ ರುಚಿಕರವಾದ ಈ ಕಾಯಿಗೊಜ್ಜನ್ನು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.